ಇಡಿ ಕಚೇರಿಗೆ ದೂರುದಾರ ಗಂಗರಾಜ್ ಅವರಿಗೆ ಹಾಜರಾಗಿದ್ದಾರೆ. ಬ್ಯಾಗ್ನಲ್ಲಿ ದಾಖಲೆಯನ್ನು ಹೊತ್ತು ತೆಗೆದುಕೊಂಡು ಹೋಗಿದ್ದಾರೆ ಗಂಗರಾಜ್ ಅವರು. ಸೊ ಅವರು ಆರೋಪವನ್ನು ಮಾಡಿದರು ಈ ವಿಚಾರದಲ್ಲಿ. ಸೊ ಹಾಗಾಗಿ ಈಗ ಮೂಡ 50-50 ನಿವೇಶನ ಹಂಚಿಕೆ ಹಗರಣ ಏನಿದೆ ಈ ವಿಚಾರದಲ್ಲಿ ಆರೋಪ ಮಾಡಿದಂಥ ಗಂಗರಾಜ್ ಅವರು ಕೂಡ ಈಗ ದಾಖಲೆಗಳ ಸಮೇತವಾಗಿ ಇಡಿಗೆ ಹೋಗಿದ್ದಾರೆ, ಹಾಜರಾಗಿದ್ದಾರೆ ಇಡಿ ಕಚೇರಿಗೆ. ಹಲವು ದಾಖಲೆಗಳನ್ನು ಕೇಳ್ತಾರೆ. ದೂರು ಕೊಟ್ಟು ಮಾತ್ರಕ್ಕೇ ನಿಮ್ಮನ್ನು ಯಾರು ವಿಚಾರಣೆ ಮಾಡೋದಿಲ್ಲ ಅಂತಲ್ಲ. ಯಾರು ದೂರನ್ನು ಕೊಟ್ಟಿದ್ದಾರೆ ಅವರ ಬಳಿ ಏನು ದಾಖಲೆಗಳಿದೆ, ಇನ್ನೂ ಹೆಚ್ಚಿನ ದಾಖಲೆಗಳೇನಾದರೂ ಇದೆಯಾ, ಇಡಿ ಬಳಿ ಸಿಕ್ಕಿರುವಂಥ ದಾಖಲೆಗಳು ಅದಕ್ಕೆ ಟ್ಯಾಲಿ ಮಾಡಿಕೊಳ್ತಾರೆ. ಆ ದಾಖಲೆಗಳೇನಾದರೂ ವ್ಯತ್ಯಾಸ ಇದೆಯಾ, ಈ ರೀತಿಯಾದಂಥ ಹಲವು ಪರಿಶೀಲನೆಯನ್ನು ಮಾಡ್ತಾರೆ. ಹಲವು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಷನನ್ನು ಕೂಡ ತೆಗೆದುಕೊಳ್ತಾರೆ. ಉದ್ದೇಶ ಏನು ಅನ್ನುವಂಥದ್ದೆಲ್ಲ ಕೇಳ್ತಾರೆ. ಲಾಸ್ಟ್ ಟೈಮ್ ನಾನು ಬಂದಾಗ ನಂದು ಇದಾಗಿರಲಿಲ್ಲ, ಹೇಳಿಕೆ ದಾಖಲು ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಜೊತೆಗೆ ದಾಖಲೆಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಯಾವ್ಯಾವುದು ಪೂರಕ ದಾಖಲೆಗಳು ನನ್ನಲ್ಲಿದ್ದವು ಅಂತ ಒನ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದು. ಈಗ ಮತ್ತೆ ನಾನು ವಿಚಾರಣೆ ನನ್ನ ಹೇಳಿಕೆ ಆಗಬೇಕಾಗುತ್ತಲ್ಲ, ಹಾಗಾಗಿ ಮತ್ತೆ ಫರ್ದರ್ ಏನೋ ಡಾಕ್ಯುಮೆಂಟು ಇದನ್ನೇನಾದ್ರು ಡಾಕ್ಯುಮೆಂಟ್ ಇದನ್ನು ತೊಗೊಂಡು ಬನ್ನಿ, ನಿಮ್ಮಲ್ಲಿರೋ ದಾಖಲೆಗಳೆಲ್ಲ ತೊಗೊಂಡ್ಬನ್ನಿ ಅಂತ ಹೇಳಿದರು. ಸರ್ ಹಾಗಾಗಿ ನಾನು ಬಂದಿದ್ದೀನಿ. ಸರ್, ಒಂದು ಬ್ಯಾಗ್ ಎಷ್ಟು ದಾಖಲೆ ತಂದಿರಾ, ಏನೇನೆಲ್ಲ ಇದೆ ಸರ್ ಅದರಲ್ಲಿ? ಸರ್ ಅದರಲ್ಲಿ ಇದೆ, ಮೂಡ 50-50 ಹಗರಣದಿರ್ಬೋದು, ಇಲ್ಲ ಅಂದರೆ ಮೊದಲ ನಿವೇಶನ ಹಗರಣ ಇರ್ಬೋದು, ಮತ್ತು ಹಲವಾರು ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳೇ ನಾವು. ಹಾಗಾಗಿ